ಕೈಯಲ್ಲಿ ಕತ್ತಲ್ ತಾಲಿ ಇಲ್ಲ, ಕಾಲಲ್ಲಿ ಕಾಲುಂಗ್ರ ಇಲ್ಲ, ದೊಡ್ಡ ಪತುರತೆ ತರ ದೇವಸ್ಥಾನಕ್ಕೆಲ್ಲ ಹೋಗ್ಬತ್ತಾಳೆ. ಏನಂತ ಕಾಲ ಬಂದೋಯ್ತು. ಏನಾಯ್ತಮ್ಮ ರಾಧಿಕಾ? ಅಪ್ಪ, ಗೇಟ್ ಬೀಗ ಹಾಕಿದ್ದಾರೆ, ತೆಗೀರಿ ಅಂದ್ರೆ ತೆಗಿತಾ ಇಲ್ಲ. ಗೇಟ್ ತೆಗಿಯಲ್ಲ. ಎಲ್ಲರೂ ಗಮನ ಕೊಟ್ಟು ಕೇಳಿ, ಎಲ್ಲರೂ ಪಂಚಾಯತಿ ಕಟ್ಟೆಗೆ ಬರಬೇಕು. ಶಾಸ್ತ್ರಿಗಳು ರಾಧಿಕನ್ನ ಸಾಕ್ತಾ ಇರೋದ್ರ ಬಗ್ಗೆ ಅನುಮಾನಗಳಿವೆ. ಅದರ ವಿಚಾರಣೆಯಾಗಿ ತೀರ್ಮಾನ ಆಗೋವರೆಗೂ ಗೇಟ್ ಬೀಗ ತೆಗೆಯಲ್ಲ. ಅಲ್ಲಿವರೆಗೂ ಶಾಸ್ತ್ರಿಗಳು ಯಾವುದೇ ಧಾರ್ಮಿಕ ಕ್ರಿಯೆಯಲ್ಲಿ ಪಾಲ್ಗೊಳ್ಳೋ ಹಾಗಿಲ್ಲ. ಅಮ್ಮ, ದೇವಸ್ಥಾನಕ್ಕೆ ಬೀಗ ಹಾಕಿದ್ದಾರೆ. ಅಪ್ಪನ್ ಪೂಜೆ ಮಾಡಕ್ಕೆ ಬಿಡ್ಲಿಲ್ಲ. ಪಂಚಾಯತಿ ತೀರ್ಮಾನ ಆಗೋವರೆಗೂ ಪೂಜೆ ಮಾಡಕ್ ಬಿಡಲ್ವಂತೆ. ಅಯ್ಯೋ, ಸರ್ವನಾಶವಾಯ್ತು ಕಣೆ ದೇವ್ಕಿ. ಈ ಹೆಮ್ಮಾರಿನ ಆವತ್ತೇ ಕತ್ತಿ ಹಿಸ್ಕಿ ಹೊಳೆಗೆ ಹಾಕ್ಬೇಕಾಗಿತ್ತು. ಅದು ಬಿಟ್ಟು ಮನೆಗೆ ತಂದ. ಈಗ ನೋಡು, ಮನೇನೆ ತಿಂದು ಮುಗಿತು ಕಣೆ ಕಥೆ. ನನ್ ಕರಿಮಣಿ ಸರದ ಬಗ್ಗೆ ಅಪ್ಪಂಗೇನು ಗೊತ್ತಿಲ್ಲ. ಅವ್ರಿಗೆ, ಸ್ವಾಮೀಜಿಗೆ ಸುಳ್ಳು ಹೇಳಿದ್ದು ನಾನು, ಕೃಷ್ಣ. ತಪ್ಪು ನಂದು. ಅಪ್ಪ ಯಾವ ತಪ್ಪು ಮಾಡಿಲ್ಲ. ನನ್ನ ಅಪ್ಪ ನಿರ್ದೋಷಿ ಅಂತ ನೀನೇ ಸಾಬೀತ್ ಮಾಡ್ಬೇಕು. ಅವ್ರಿಗೆ ಪೂಜೆ ಮಾಡೋ ಅಧಿಕಾರನ ವಾಪಸ್ ಕೊಡ್ಬೇಕು ಕೃಷ್ಣ. ಅಲ್ಲಿವರೆಗೂ ನಾನೊಂದು ಹನಿ ನೀರು ಕುಡಿದೆ ದೇವಸ್ಥಾನದಲ್ಲಿ ಹೆಜ್ಜೆ ನಮಸ್ಕಾರ ಮಾಡ್ತೀನಿ. ಇದು ನನ್ನ ಭಕ್ತಿ ಮಾತ್ರ ಅಲ್ಲ ಕೃಷ್ಣ, ನಿನಗ್ ಸವಾಲು. ನಿಮ್ಮ ಮಗಳು ಸ್ವಯಂ ಘೋಷಿತ ವಿವಾಹಿತೆ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಷಯ. ಇದ್ರ ಬಗ್ಗೆ ಹಿಂದೆ ಪಂಚಾಯಿತಿ ಕೂಡ ಆಗಿದೆ. ಆದ್ರೆ ಮುತ್ತೈದೆಯರಿಗೆ ಮುಖ್ಯವಾದಂತ ಮಂಗಳಸೂತ್ರನ ಆಕೆ ಧರಿಸದೇ ಇರೋದಕ್ಕೆ ಏನ್ ಕಾರಣ? ನೋಡಿ, ಆಕೆ ಮಂಗಳಸೂತ್ರ ತೆಗೆದಿದ್ರ ಬಗ್ಗೆ ನನಗೂ ಸಂಶಯ ಇತ್ತು. ನಾನು ಇದ್ರ ಬಗ್ಗೆ ರಾಧಿಕಾಳ ಹತ್ರ ಪ್ರಶ್ನೆ ಮಾಡಿದ್ದೀನಿ. ಆದ್ರೆ ಅವಳಿಗೆ ಕೃಷ್ಣನಲ್ಲಿರ್ತಕ್ಕಂಥ ಪ್ರೀತಿ ನಮ್ಮೆಲ್ಲರ ಹಾಗೆ ರೂಢಿಯಲ್ಲಿರ್ತಕ್ಕಂಥದ್ದಲ್ಲ. ಇಹಕ್ಕೊಬ್ಬ ಗಂಡನೆ, ಪರಕ್ಕೊಬ್ಬ ಗಂಡನೆ, ಲೌಕಿಕಕ್ಕೊಬ್ಬ ಗಂಡನೆ, ಪಾರಮಾರ್ಥಕ್ಕೊಬ್ಬ ಗಂಡನೆ. ನನ್ನ ಗಂಡ ಚನ್ನಮಲ್ಲಿಕಾರ್ಜುನ ದೇವನಲ್ಲದೆ ಮಿಕ್ಕ ಗಂಡರೆಲ್ಲ ಮುಗಿಲ ಮರೆಯ ಬಣ್ಣದ ಬೊಂಬೆಯಂತೆ ಅಂತ ಅಕ್ಕಮಹಾದೇವರು ಹೇಳಿದಾರಲ್ಲ, ಹಾಗೆ ನನ್ನ ಮಗಳಿಗೆ ಶ್ರೀಕೃಷ್ಣ. ಅವಳು ತನ್ನ ಮಂಗಳಸೂತ್ರನ ಭಕ್ತಿಯಿಂದ ತೆಗೆದು ಅವನ ಪಾದದಡಿಯಲ್ಲಿಟ್ಟು ಅದನ್ನು ಆರಾಧನೆ ಮಾಡ್ತಿದ್ದಾಳೆ. ಇದರಲ್ಲಿ ತಪ್ಪೇನಿದೆ? ಪೂರ್ಣಚಂದ್ರ, ನಿನ್ನ ವಾದ ಸರಿ ಇರಬಹುದು. ಆದರೆ ನಿನ್ನ ಮಗಳು ಪವಿತ್ರ ಅನ್ನೋದ್ರ ಬಗ್ಗೆ ಊರಿನವರಿಗೆ ಸಂಶಯ ಇದೆ. ಇದಕ್ಕೆ ಕಾರಣ ನಿನ್ನ ಹಿರಿಯ ಮಗಳ ಮನೆಯಲ್ಲಿ ನಡೆದ ಒಂದು ಘಟನೆ. ಇವರಿಗೆ ಬಂದಿರೋ ಸುದ್ದಿ ಪ್ರಕಾರ ರಾಧಿಕಾ ಮಾಡಿರೋ ಯಾವುದೋ ತಪ್ಪಿಗೆ ಶಿಕ್ಷೆಯಾಗಿ ಅವಳನ್ನ ಧರ್ಮಾಧಿಕಾರಿಗಳ ಮನೆಯಿಂದ ಹೊರಗೆ ಹಾಕಿದ್ದಾರೆ. ಇದು ಸುಳ್ಳು. ನನ್ನ ಮಗಳು ಮನೆಗೆ ಬಂದಿದ್ದ ನಾನು ಮನೆಯಲ್ಲಿ ಇರಲಿಲ್ಲ. ನನ್ನ ತಾಯಿ, ನನ್ನ ಶ್ರೀಮತಿ, ನನ್ನ ಹಿರಿಯ ಮಗಳು ವಿಶಾಖಳ ಮನೆಗೆ ಹೋಗಿದ್ರು. ಅವರು ಬರೋವಾಗ ನನ್ನ ಮಗಳನ್ನ ಮನೆ ಕರ್ಕೊಂಡ್ ಬಂದಿದ್ದಾರೆ ಅಷ್ಟೇ. ಶಾಸ್ತ್ರಿಗಳೇ, ಇದು ಸುಳ್ಳು ಅಂತ ತಾವೇ ಹೇಳ್ತೀರಿ? ಇದು ನೀವು ಮನೆಯಲ್ಲಿ ಇಲ್ದೇ ಇರುವಾಗ ನಡೆದಿರೋ ಘಟನೆ. ನಿಜ ಏನು ಅಂತ ಅವರೇ ಹೇಳಿ.